ಎಲ್ಲರಿಗೂ ಲರ್ನ್ ಈಸಿಲಿ ಚಾನಲ್ಗೆ ಸ್ವಾಗತ. 10th ಸ್ಟ್ಯಾಂಡರ್ಡ್ ಫಾರ್ಮೇಟಿವ್ ಅಸೆಸ್ಮೆಂಟ್ 2 FA2 ಕ್ವೆಶ್ಚನ್ ಪೇಪರ್ ಫಾರ್ 2024-25. As per the pattern, FA2 question paper with key answer. For FA2 test, the lessons will be Gentlemen of Rio and Medio, I Am the Land poem, Dr. B.R. Ambedkar lesson, Song of India and supplementary lesson on the top of the world with grammar questions. ನೀವು ಮೊದಲನೇ ಬಾರಿಗೆ ಲರ್ನ್ ಈಸಿಲಿ ಚಾನಲನ್ನು ನೋಡ್ತಾ ಇದ್ದಲ್ಲಿ ಲರ್ನ್ ಈಸಿಲಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಮುಂದೆ ಬರ್ತಕ್ಕಂಥ ಯಾವುದೇ ವಿಡಿಯೋಗಳನ್ನು ಮಿಸ್ ಮಾಡ್ಕೋಬೇಡಿ ಅಂತ ತಿಳಿಸುತ್ತಾ, ಇಲ್ಲಿ ಪ್ರಶ್ನೆ ಪತ್ರಿಕೆ ಮತ್ತು ಕೀ ಉತ್ತರದ ಈ ಒಂದು PDF ಸಹ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಅವೈಲೇಬಲ್ ಇರುತ್ತೆ, ನೀವು ಡೌನ್ಲೋಡ್ ಮಾಡಿಕೊಳ್ಬಹುದಾಗಿರುತ್ತೆ. ಇಲ್ಲಿ ಫಸ್ಟ್ ಮೇನ್ ನೋಡಿದಾಗ ಡೂ ಆ್ಯಸ್ ಡೈರೆಕ್ಟೆಡ್ ಬಿಲೋ 4 ಮಾರ್ಕ್ಸ್ಗೆ ಇರುತ್ತೆ. ಫಸ್ಟ್ ಒನ್, ಇಫ್ ಕ್ಲಾಸ್ ಕ್ವಶನ್. ಇಫ್ ಯು ಹ್ಯಾಡ್ ಸ್ಟಡೀಡ್ ವೆಲ್ ಯು ಡ್ಯಾಶ್ ಪಾಸ್ಡ್ ದಿ ಎಕ್ಸಾಮ್. ಇಲ್ಲಿ ಹ್ಯಾಡ್ ಸ್ಟಡೀಡ್ ಪರ್ಫೆಕ್ಟ್ ಟೆನ್ಸ್ ಬಂದಾಗ ನಾವು ವುಡ್ ಹ್ಯಾವನ್ನು ಚೂಸ್ ಮಾಡಬೇಕಾಗತ್ತೆ. ಪ್ರೆಸೆಂಟ್ ಟೆನ್ಸ್ ಬಂದಾಗ ಇಫ್ ಕ್ಲಾಸಲ್ಲಿ ವಿಲ್ಲನ್ನು ಚೂಸ್ ಮಾಡ್ತೇವೆ, ಹಾಗೆ ಪಾಸ್ಟ್ ಟೆನ್ಸ್ ಬಂದಾಗ ವುಡ್ ಅಂತಕ್ಕಂಥದ್ದು. ಇಲ್ಲಿ ಹ್ಯಾಡ್ ಸ್ಟಡೀಡ್ ಇದು ಪರ್ಫೆಕ್ಟ್ ಟೆನ್ಸ್ ಇರೋದರಿಂದ ವುಡ್ ಹ್ಯಾವನ್ನು ಬಳಸಬೇಕಾಗತ್ತೆ. ಶಿ ಈಸ್ ವೇಟಿಂಗ್ ಫಾರ್ ಮೀ, ಚೂಸ್ ದಿ ಕರೆಕ್ಟ್ ಕ್ವಶನ್ ಟ್ಯಾಗ್. ಇಲ್ಲಿ ಈಸ್ ಅಂತಕ್ಕಂತಹ ಹೆಲ್ಪಿಂಗ್ ವರ್ಬ್ ನೀಡಿರೋದ್ರಿಂದ ಆ ಸೆಂಟೆನ್ಸ್ ಪಾಸಿಟಿವ್ ಇದೆ, ಅಂದರೆ ಸೆಂಟೆನ್ಸಲ್ಲಿ ನಾಟ್ ಇಲ್ಲ. ಸೊ ಈಸ್ನ ಮುಂದ್ಗಡೆ ನಾಟ್ ಇರತಕ್ಕಂಥ ಆಪ್ಷನನ್ನು ನೋಡಿದಾಗ ಆಪ್ಷನ್ ಸಿ ಇದೆ, ಇಸಂಟ್ ಶಿ. ತುಂಬ ಸರಳವಾಗಿ ನಾವು ಕ್ವಶನ್ ಟ್ಯಾಗನ್ನು ಚೂಸ್ ಮಾಡಬಹುದಾಗಿರುತ್ತೆ. ನೆಕ್ಸ್ಟ್ ಥರ್ಡ್ ಕ್ವಶನ್ ಪಾರ್ಟ್ಸ್. ರಮೇಶ್ ವಾಸ್ ವಾಂಟೆಡ್ ಟು ಗೋ ಟು ಬ್ಯಾಂಗ್ಳೂರ್. ಇನ್ಫಿನಿಟಿವ್ ಈಸ್, ಆ ಸೆಂಟೆನ್ಸಲ್ಲಿರ್ತಕ್ಕಂಥ ಇನ್ಫಿನಿಟಿವ್. ಟು ಗೋ, 2+ ವರ್ಬ್ 1 ಇರ್ತಕ್ಕಂತಹ ವರ್ಡನ್ನು ನಾವು ಇನ್ಫಿನಿಟಿವ್ ಅಂತ ಕರಿತೀವಿ. ಇಲ್ಲಿ 2+ ಗೋ ಇದೆ, ಸೊ ಅದನ್ನು ನಾವು ಇನ್ಫಿನಿಟಿವ್ ಅಂತ ಚೂಸ್ ಮಾಡಬೇಕಾಗುತ್ತೆ. ಇನ್ನು ಫೋರ್ತ್ ಕ್ವಶನ್ ಪಾರ್ಟ್ಸ್ ಆಫ್ ಸ್ಪೀಚ್ಗೆ ಸಂಬಂಧಿಸಿರ್ತಕ್ಕಂಥದ್ದು. ಬ್ಯಾಂಗ್ಳೂರ್ ಈಸ್ ದಿ ಲಾರ್ಜೆಸ್ಟ್ ಸಿಟಿ ಇನ್ ಕರ್ನಾಟಕ. ಇಲ್ಲಿ ಲಾರ್ಜೆಸ್ಟ್ ಅಂಡರ್ಲೈನ್ ಮಾಡಿದೆ. ಕರೆಕ್ಟ್ ಆನ್ಸರ್ ಬಂದು ಇದಕ್ಕೆ ಆಪ್ಷನ್ ಸಿ, ಅಡ್ಜೆಕ್ಟಿವ್. ಇಲ್ಲಿ ಲಾರ್ಜೆಸ್ಟ್ ಗಾತ್ರವನ್ನು ಹೇಳ್ತಾ ಇದೆ, ಮೀನ್ಸ್ ಇಟ್ ಸೇಸ್ ಅಬೌಟ್ ಬೆಂಗಳೂರು. ಬೆಂಗಳೂರಿನ ಗಾತ್ರದ ಬಗ್ಗೆ ಹೇಳ್ತಾ ಇರೋದ್ರಿಂದ ಅದು ಗುಣವಾಚಕವಾಗಿರುತ್ತೆ. ಅಡ್ಜೆಕ್ಟಿವ್ ಇಸ್ ದಿ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಸೆಕೆಂಡ್ ಮೇನ್, ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ಸ್ ಇನ್ 3 or 4 sentences. ಫಸ್ಟ್ ಕ್ವಶನ್, ಡಾಕ್ಟರ್ B.R. ಅಂಬೇಡ್ಕರ್ ವಾಸ್ ಎ ವೆರಾಷಿಯಸ್ ರೀಡರ್, ಜಸ್ಟಿಫೈ. ಇಲ್ಲಿ ಸರಿಯಾದ ಉತ್ತರವನ್ನು ಬರೀಬೇಕಾದ್ರೆ ಅಂಬೇಡ್ಕರ್ ಒಂದು ಪಾಠದಿಂದ ಈ ಪ್ರಶ್ನೆಯನ್ನು ಕೇಳಲಾಗಿದೆ. ಥ್ರೂಔಟ್ ಈಸ್ ಲೈಫ್ ಅಂಬೇಡ್ಕರ್ ಹ್ಯಾಸ್ ಎ ಗ್ರೇಟ್ thirst for books. He purchased books by curtailing his daily needs. He purchased 2000 old books in New York. He purchased so many books in London has to be sent to India in 32 boxes. ಈ ಉತ್ತರವನ್ನು ಇಲ್ಲಿ ಬರೀಬೇಕಾಗುತ್ತೆ. ಡಿಕ್ಕಿ ಡೋಲ್ಮಾ ಹ್ಯಾಡ್ ಹಾರ್ಡ್ಶಿಪ್ಸ್ ಇನ್ ಹರ್ ಲೈಫ್, ಎಕ್ಸ್ಪ್ಲೇನ್ ಅಂತ ಇದೆ. ಇದು ಸಪ್ಲಿಮೆಂಟರಿ ಪಾಠಕ್ಕೆ ಸೇರಿರ್ತಕ್ಕಂಥದ್ದು. ಡಿಕ್ಕಿ ಡೋಲ್ಮಾ ಲಾಸ್ಟ್ ಹರ್ ಬ್ರದರ್ ವೆನ್ ಶಿ ವಾಸ್ 11 years. ಶಿ ಆಲ್ಸೋ lost her brother after 1 year and she had a financial problems. Her father was bedridden. ಈ ಒಂದು ಎಲ್ಲ ಉತ್ತರವನ್ನು ಅಲ್ಲಿ ಬರೀಬೇಕಾಗುತ್ತೆ. ನೆಕ್ಸ್ಟ್ ಥರ್ಡ್ ಮೇನ್ಗೆ ಬಂದಾಗ ಆನ್ಸರ್ ದ ಫಾಲೋಯಿಂಗ್ ಎಕ್ಸ್ಟ್ರಾಕ್ಟ್ಸ್ ಇದೆ. ಫಸ್ಟ್ ಕ್ವಶನ್, ವಾಟ್ ಸಾಂಗ್ ಶೆಲ್ ಐ ಸಿಂಗ್ ಆಫ್ ಯು ಮೈ ಮದರ್. ಇದು ಸಾಂಗ್ ಆಫ್ ಇಂಡಿಯಾ ಪದ್ಯದಿಂದ ತೆಗೆದುಕೊಳ್ಳಲಾಗಿದೆ. ಇಲ್ಲಿ ಹೂ ಈಸ್ ಐ ಅಂದಾಗ ದ ಪೊಯೆಟ್ ವಿ ಕೆ ಗೋಕಾಕ್. ಹೂ ಈಸ್ ಯು ರೆಫರ್ಡ್ ಇಯರ್, ಯು ಅಂದಾಗ ದ ಮದರ್ ಇಂಡಿಯಾ. ವಾಟ್ ಸಾಂಗ್ ಹಿ ವಾಂಟೆಡ್ ಟು ಸಿಂಗ್ ಅಂದಾಗ ಹಿ ವಾಂಟೆಡ್ ಟು ಸಿಂಗ್ ಎ ಪ್ರೈಸಿಂಗ್ ಸಾಂಗ್. ಹಿ ವಾಂಟ್ ಟು ಪ್ರೈಸ್ ಮದರ್ ಇಂಡಿಯಾ. ಹಿ ವಾಂಟ್ ಟು ಟೆಲ್ ಅಬೌಟ್ ದ ಬ್ಯೂಟಿ ಆ್ಯಂಡ್ ಗ್ಲೋರಿಯಸ್ ಪಾಸ್ಟ್ ಆಫ್ ಇಂಡಿಯಾ. ನೆಕ್ಸ್ಟ್ ಕ್ವಶನ್ಗೆ ಬಂದಾಗ ಏಯ್ತ್, ಐ ಡಿಡ್ ನಾಟ್ ಸೆಲ್ ದೆಮ್ ದ ಟ್ರೀಸ್ ಇನ್ ದ ಆರ್ಚರ್ಡ್. ಇದು ಜೆಂಟಲ್ಮೆನ್ ಆಫ್ ರಿಯೋ ಎನ್ ಮಿಡಿಯೋ ಪಾಠದಿಂದ. ಜೆಂಟಲ್ಮೆನ್ ಆಫ್ ರಿಯೋ ಎನ್ ಮಿಡಿಯೋ ಪಾಠದಿಂದ ಎಕ್ಸ್ಟ್ರಾಕ್ಟನ್ನು ಒಂದು ಕಳೆದ ಸಾಲಿನ ಪರೀಕ್ಷೆ 1, ಪರೀಕ್ಷೆ 2, ಪರೀಕ್ಷೆ 3ರಲ್ಲಿ ಕೇಳಲಾಗಿರುತ್ತೆ. ಇಲ್ಲಿ ಹೂ ಮೇಡ್ ದಿಸ್ ಸ್ಟೇಟ್ಮೆಂಟ್, ಡಾನ್ ಆನ್ಸೆಲ್ಮೋ. ಹೂ ವಾಸ್ ದೆಮ್ ರೆಫರ್ಡ್ ಟು, ಮೀನ್ಸ್ ಐ ಡಿಡ್ ನಾಟ್ ಸೇಲ್ ದೆಮ್ ದ ಟ್ರೀಸ್, ನಾನು ಅವರಿಗೆ ಟ್ರೀಸನ್ನು ಮಾರಲಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅವರು ಅಂದಾಗ ಅಮೇರಿಕನ್ಸ್. ವೈ ಡಿಡ್ ನಾಟ್ ದ ಸ್ಪೀಕರ್ ಸೆಲ್ ದ ಟ್ರೀಸ್? ಬಿಕಾಸ್ ಸ್ಪೀಕರ್ ಥಾಟ್ ದಟ್ ಹಿ ಪ್ಲಾಂಟೆಡ್ ಎ ಟ್ರೀ in the every child name or every child born in that village, so he thought the trees belongs to the children of the village.
ನೆಕ್ಸ್ಟ್ ಫೋರ್ತ್ ಮೇನ್ಗೆ ಬಂದಾಗ ಗಿವನ್ ಬಿಲೋ ಈಸ್ ಎ ಪ್ರೊಫೈಲ್ ಆಫ್ ಮಿಸ್ಟರ್ ಆನಂದ್ ಟೀಚರ್. ರೈಟ್ ಎ ಪ್ಯಾರಾಗ್ರಾಫ್ ಬೇಸ್ಡ್ ಆನ್ ದ ಇನ್ಫಾರ್ಮೇಷನ್. ಏಜ್ 35 years, qualification MA B.Ed, occupation teacher, working place Mysore, achievement 2017 state level best teacher, hobbies gardening and writing. ಇದನ್ನು ನಾವು ಬರಿಬೇಕಾದಾಗ this is a profile of Mr. Anand. He is a teacher. His age is 35 years. His qualification is MA B.Ed. His occupation is a teacher. His working place is Mysore. His achievement is 2017 state level best teacher, and his hobbies are gardening and writing. ಇನ್ನು ಫಿಫ್ತ್ ಮೈನ್ 10th ಕ್ವಶನ್. ರೈಟ್ ದಿ ಶಾರ್ಟ್ ಸಮರಿ ಆಫ್ ದ ಪೋಯಮ್ ಐ ಆಮ್ ದಿ ಲ್ಯಾಂಡ್. ಇಲ್ಲಿ ಐ ಆಮ್ ದ ಲ್ಯಾಂಡ್ ಸಮರಿ ನಿಮಗೆ ತುಂಬ ಅವಶ್ಯಕವಾಗಿರುತ್ತೆ. ಇದು ಸಹ ಪರೀಕ್ಷಾ ದೃಷ್ಟಿಯಿಂದ 3 marks ಕ್ವಶನನ್ನು ಕೇಳಲಾಗುತ್ತೆ. ಆದ್ದರಿಂದ ಈ ಒಂದು ಐ ಆಮ್ ದ ಲ್ಯಾಂಡ್ ಒಂದು ಕ್ವಶನ್ 3 marksಗೆ ಕೇಳೋದ್ರಿಂದ ಇಲ್ಲಿ ಸಮರಿಯನ್ನು ನೀಡಲಾಗಿರುತ್ತೆ. ಇಲ್ಲಿ ಐ ಆಮ್ ದ ಲ್ಯಾಂಡ್ the poem is written by Marina D. Bellangueta, and the speaker of the poem is the land. The land had waiting by seeing all the human activities on the land. The land has patience. It says that you buy me and you showed me your own, but I lie patient. Then the land says that someone come and fluffs the land, grows the plants, trees, flowers and children's dancing on the land. Then earth is staring at all the people activities like a car parking in the car lot. Then someone came with guns and makes the land choking, and lastly the motherland asserts saying that you cannot put a fence around the planet earth. ಈ ರೀತಿಯಾಗಿ ಒಂದು ಸಮರಿಯನ್ನು ಬರೀಬೇಕಾಗುತ್ತೆ. ಇದಕ್ಕೆ ಎಲ್ಲ ಕೀ ಆನ್ಸರ್ಸನ್ನು ಸಹ ಇಲ್ಲಿ ನೀಡಲಾಗಿರುತ್ತೆ. ಕೀ ಆನ್ಸರ್ ಈ ಒಂದು ಕ್ವಶನ್ ಪೇಪರ್ಗೆ ಎಲ್ಲ ಕೀ ಆನ್ಸರನ್ನು ಇಲ್ಲಿ ಸಂಪೂರ್ಣವಾಗಿ ನೀಡಲಾಗಿರುತ್ತೆ. ಇದು ಒಂದು ಮಾಡೆಲ್ ಕ್ವಶನ್ ಪೇಪರ್ ಆಗಿದ್ದು ನೀವು ಈ ಕ್ವಶನ್ ಪೇಪರ್ ಮತ್ತು ಕೀ ಆನ್ಸರನ್ನು ಡೌನ್ಲೋಡ್ ಮಾಡಿಕೊಳ್ಳಬಹುದು. ಈ ಒಂದು PDF ಲಿಂಕನ್ನು ಈ ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿ ನೀಡಿರ್ತೇನೆ. ಡೌನ್ಲೋಡ್ ಮಾಡಿಕೊಳ್ಳಿ, ಅಭ್ಯಾಸ ಮಾಡಿ ಅಂತ ತಿಳಿಸುತ್ತಾ, ಹಾಗೂ ಇನ್ನೂ ಹೆಚ್ಚಿನ ವಿಡಿಯೋಗಳು ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ನಿಮಗೆ ಲಭ್ಯವಿದೆ, ಅವುಗಳನ್ನು ನೋಡ್ಬೋದು. ಹಾಗೆ ಮುಂದಿನ ವಿಡಿಯೋಗಳನ್ನು ತಪ್ಪದೆ ಮಿಸ್ ಮಾಡ್ಕೊಳ್ಬೇಡಿ. ಅದಕ್ಕಾಗಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕನನ್ನು ಪ್ರೆಸ್ ಮಾಡಿ ಆಲ್ ನೋಟಿಫಿಕೇಷನ್ ಆನ್ ಮಾಡಿಕೊಳ್ಳಿ. ನಿಮ್ಮ ಸ್ನೇಹಿತರಿಗೂ ಸಹ ತಪ್ಪದೆ ಈ ವಿಡಿಯೋನ ಶೇರ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.